ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಮಾರ್ಕೆಟು, ಕೊನೆಗೆ ಯಾವ ರೀತಿಯಾಗಿ ಕ್ಲೋಸಿಂಗ್ ಆಗಿದೆ ಎಲ್ಲದನ್ನು ಮಾತಾಡ್ತಾ ಹೋಗೋಣ. ಎಫ್.ಐಗಳು 2 ದಿನದಿಂದ ಬೈ ಮಾಡಿದ್ರು, ಆ ಸೆಂಟಿಮೆಂಟು ಇವತ್ತಿನ ಮೊಟಕುಗೊಳಿಸಿದ್ದಾರೆ. ಇವತ್ತು ಎಫ್.ಐಗಳು ನೆಟ್ ಸೆಲ್ಲರ್ಸ್ ಆಗಿ ಉಳ್ಕೊಂಡಿದ್ದಾರೆ. ಮಾರ್ಕೆಟಲ್ಲಿ ಸೆಲ್ಲಿಂಗ್ ಬಂತು, ಒಂದು ಗ್ಯಾಪ್ ಇದೆ ಚಾರ್ಟಲ್ಲಿ. ನೀವು ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಆ ಗ್ಯಾಪನ್ನು ಫಿಲ್ ಮಾಡೋ ಥರ ಸಿಚುವೇಷನ್ಗೆ ಬಂದು ಕೂತಿದೆ. ಫಿಲ್ ಆಗುತ್ತೋ ಇಲ್ವೋ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸಲ್ಲಿದೆ. ನಾಳೆ ನೋಡೋಣ ಶುಕ್ರವಾರ ಯಾವ ರೀತಿಯಾಗಿ ಕ್ಲೋಸಿಂಗ್ ಕೊಡ್ತೀವಿ ಅಂತ. ಸೊ ಇವತ್ತು ಭಾರತಿ ಏರ್ಟೆಲಲ್ಲಿ ರಿಸಲ್ಟ್ಸ್ ಇತ್ತು, ಆದರೆ ಇವತ್ತಿನ ಟಾಪ್ ಲೂಸರ್ ಅಂದರೆ ಹಿಂಡಾಲ್ಕೋ ಅಂತ ಕಾಣಿಸುತ್ತೆ. 3.06%. ಸುಮಾರು ಸ್ಟಾಕ್ಗಳಲ್ಲಿ ರೆಡ್ ಬಂದಿತ್ತು ಇವತ್ತು. ಅದೇ ರೀತಿಯಾಗಿ ಟ್ರೆಂಟಲ್ಲಿ 2.96% ಅಪ್ಕೊಂಡು ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ ಅಲ್ವಾ. ಸೊ ಸುಮಾರು ಸೆಕ್ಟರ್ ಐ ಟಿ ಸ್ಟಾಕ್ಗಳು ಶುರುವಿನಲ್ಲಿ ಚೆನ್ನಾಗಿದೆ ಅಂತ ಕಾಣಿಸಿದ್ರು ಕೂಡ ಕೊನೆಗೆ ಅದರಲ್ಲೂ ಕೂಡ ಒಂದು ಸೆಲ್ಲಿಂಗ್ಗೆ ಹೋಯಿತು. ಅಕ್ರಾಸ್ ಸೆಕ್ಟರಲ್ಲಿ ಸ್ವಲ್ಪ ಕೆಳಗಡೆ ಎಲ್ಲ ಓಪನ್ ಆಯಿತು, ಅದಾಗಿಂದ ಆಮೇಲೆ ಮಾರ್ಕೆಟು ಕೆಳಗಡೆ ಹೋಗ್ತಾ ಇತ್ತು ಇವತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದರೆ ಸಿಲ್ವರ್ ಪ್ರೈಸಲ್ಲಿ ಶಾರ್ಪ್ ಡೈರೆಕ್ಷನ್ನು ಗೋಲ್ಡು ಸಿಲ್ವರಲ್ಲಿ. ಸೊ ಈ ಕಾರಣದಿಂದಾಗಿ ಹಿಂದೂಸ್ತಾನ್ ಜಿಂಕ್ 4.45%. HAL ಅವ್ರದ್ದು ಈಗ ಮಾರ್ಗನ್ ಸ್ಟ್ಯಾನ್ಲಿ ಡೌನ್ಗ್ರೇಡ್ ಮಾಡಿದ್ದಾರೆ. ಈ ಥರ ಎಲ್ಲ ಬರ್ತಾ ಇದೆ. 34% ಡೌನ್ಗ್ರೇಡ್ ಆಗುತ್ತೆ ಇನ್ನೂ ಅಂತ ಈ ಥರ ಎಲ್ಲ ಬರ್ತಾರೆ. ಅವರು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಬಂದರು. ಈ ಫೈಟರ್ ಜೆಟ್ ಪ್ರೋಗ್ರಾಮಿಂದ ನಮ್ಮ ಗ್ರೋತಿಗೇನು ಹ್ಯಾಂಪರ್ ಆಗೋದಿಲ್ಲ ಅಂತ, ಮತ್ತು ಕೆಲವೊಂದನ್ನು ಫಾಸ್ಟಾಗಿ ಡೆಲಿವರಿ ಆಗಿ ಕೊಟ್ಟಿದ್ದೀವಿ ಅಂತೆಲ್ಲ ನ್ಯೂಸ್ ಕೊಟ್ಟರು. ಇಂಟ್ರಾಡೇನಲ್ಲಿ ಅದೆಲ್ಲ ಸ್ವಲ್ಪ ಹೆಲ್ಪ್ ಆಗಿತ್ತಾದರೂ ಕೂಡ ಕೊನೆಗೆ 4% ಕರೆಕ್ಷನಲ್ಲೇ ಕ್ಲೋಸಿಂಗ್ ಆಗಿದೆ. ವೇದಾಂತ ಇದೆರಡು ಒಂದೇ ಗ್ರೂಪು. ಸೊ ಇವತ್ತಿನ ಟಾಪ್ ಗೇನರ್ ಅಂದರೆ ವೇದಾಂತನೇ ಅಂತ ಕಾಣಿಸುತ್ತೆ. 4.74% ಕರೆಕ್ಷನ್ ಬಂದಿರೋದ್ರ ಮೂಲಕ ಟಾಪ್ ಗೇನರ್ ಅಂದರೆ ಇವತ್ತು ಡಿಮಾರ್ಟ್ 2.89% ಅಮೌಂಟ್ ಬಂದಿದೆ. ಡಿಮಾರ್ಟ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ಓವರಾಲ್ ನೋಡ್ತಾ ಬರೋದಾದರೆ ನಿಫ್ಟಿ 133 ಪಾಯಿಂಟ್ಗಳ ನೆಗೆಟಿವ್. ಇವತ್ತು 25,600 ಕೂಡ ಬ್ರೀಚ್ ಆಗಿತ್ತು, ಆದರೆ ಕೊನೆ ಟೈಮಲ್ಲಿ ಅಲ್ಲಿ ಬಂದು ಸೆಟಲ್ ಆಗಿದೆ. ಒಂದು ಬಸ್ ಸ್ಟ್ಯಾಂಡ್ ಅಂತ ಮಾತಾಡ್ತಾ ಇದ್ವಿ ಹಿಂದೆ, ನಿಮ್ಗೆ ನೆನಪಿರ್ಬೋದು. ಆ ರೆಫರೆನ್ಸ್ನ ನೀವು ತೊಗೊಂಡ್ರೆ ಗೊತ್ತಾಗ್ತಾ ಹೋಗುತ್ತೆ. ಬ್ಯಾಂಕ್ ನಿಫ್ಟಿ ಬೇರ್ಲಿ 60,000ನ ಇವತ್ತು ಉಳಿಸ್ಕೊಂಡಿದೆ. ಬಟ್ ನಿಫ್ಟಿ ಕಂಪೇರ್ ಮಾಡಿದ್ರೆ ತುಂಬ ಸೆಟಲ್ ಆಗೇ ಇತ್ತು ಮೂಮೆಂಟು. ಸೆನ್ಸೆಕ್ಸ್ನಲ್ಲಿ ಇವತ್ತು ಎಕ್ಸ್ಪೈರಿ ಇತ್ತು, 500 ಪಾಯಿಂಟ್ಗಳ ಕರೆಕ್ಷನ್ ಬಂದಿದೆ. 83,313, 83,700 ಹತ್ರ ಇದ್ದಿದ್ದು ಇವತ್ತು 83,313 ಬಂದು ಕ್ಲೋಸಿಂಗ್ ಆಗಿದೆ. ಇಂಡಿಯಾ ವಿಕ್ಸು ಇವತ್ತು ಕೂಡ ಡ್ರಾಪೇ ಆಗಿದೆ. ಇಂಡಿಯಾ ವಿಕ್ಸು ಏನೂ ಆತಂಕ ಕೊಟ್ಟಿಲ್ಲ, ಆದರೆ ಸ್ವಲ್ಪ ಕಮ್ಮಿ ಡ್ರಾಪ್ ಆಗಿದೆ. 2-3 ದಿನದಿಂದ ಏನು ಡ್ರಾಪ್ ಆಗ್ತಾಯಿತ್ತು ಅದನ್ನು ಕಂಪೇರ್ ಮಾಡಿದ್ರೆ ಕಮ್ಮಿ ಡ್ರಾಪ್ ಆಗಿದೆ. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಫ್ಲಾಟ್ ನಡೀತಾ ಇದೆ, ಅದು ಬಿಡಿ ವೇರಿ ಆಗ್ತಾ ಇರುತ್ತೆ ನಾಳೆ ತನಕನೂ. ಗೋಲ್ಡ್ ಸಿಲ್ವರಲ್ಲಿ ಶಾರ್ಪ್ ಕರೆಕ್ಷನ್ ಆಯಿತು. ಗೋಲ್ಡು 5,000 ದಾಟಿದ್ದಂಥದ್ದು ವಾಪಸ್ ಜೋರಾಗಿ ಕರೆಕ್ಷನ್ ಬಂತು, 2.74%. ಸಿಲ್ವರಲ್ಲಿ ಆಲ್ಮೋಸ್ಟ್ 90 ಲೆವೆಲ್ನ ರೀಚ್ ಆಗಿತ್ತು ಡಾಲರ್ಗೆ, ಅಲ್ಲಿಂದ 75 ತನಕ ಶಾರ್ಪ್ ಆಗಿ ಫಾಲ್ ಆಗಿದೆ. ಸೊ ಏನು ಇವಾಗ ಮತ್ತೆ ಇವ್ರದ್ದು ಇದೆಯಲ್ಲ, ಈಗ ಅಲ್ಲಿ US ಅಲ್ಲಿ ಸ್ಟೇಟ್ ಸ್ಪೆಸಿಫಿಕ್ ಎಲೆಕ್ಷನ್ ಅದರದ್ದೆಲ್ಲ ಇವಾಗಲೇ ಟ್ರಂಪ್ ಅವ್ರದ್ದು ಲೈವ್ ಸ್ಪೀಚ್ ನಡೀತಾ ಇದೆ. ಸೊ ಜೊತೆಗೆ ವ್ಯಾನ್ಸ್ ಅವರು ಮಾತಾಡ್ತಾರೆ, ವ್ಯಾನ್ಸ್ ಅಂತ ಹೇಳ್ತಾ ಇದ್ದೀನಿ, ಇವರು ಕೆಲ್ವಿನ್ ವಾಶ್ ಅವರು ಮಾತಾಡ್ತಾರೆ. ಇದು ಅಂತ ಬಂದಿದೆ. ಸೊ ಡಾಲರ್ ಸ್ಟ್ರೆಂತು ಮತ್ತೆ ಏನಾದರೂ ಆಗ್ಬೋದು ಅನ್ನೋ ಕಾರಣದಿಂದಾಗಿ ಮತ್ತೆ ಒಂದು ಕಾಶಿಯಸ್ ಮೂಡಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡೋಣ, ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಇರಾನು US ಇಂದು ಕೂಡ ಆ ಡ್ರೋನಿಂದ ಆದ್ಮೇಲೆ ಮತ್ತೇನು ಅಂತ ಎಸ್ಕಲೇಷನ್ ಆಗಿರೋ ಥರ ಕಾಣಿಸಿಲ್ಲ. ಇದೆಲ್ಲ ಸ್ವಲ್ಪ ಮಾರ್ಕೆಟ್ನ ಸ್ವಲ್ಪ ಕಮೋಡಿಟಿನಲ್ಲೂ ಕೂಡ ಒಂದು ಕರೆಕ್ಷನ್ನ ತರಲಿಕ್ಕೆ, ದೊಡ್ಡ ಕರೆಕ್ಷನ್ ತರಲಿಕ್ಕೆ ಹೆಲ್ಪ್ ಮಾಡಿದೆ. ಇಂಡಿಯನ್ ಮಾರ್ಕೆಟ್ ಯಾಕೆ ಬಿತ್ತು ಅಂತಂದರೆ ನೋಡಿ, ಇವಾಗ ಫೈನ್ ಪ್ರಿಂಟ್ ಬಂದಿದೆ ಅಲ್ವಾ ಮಿನಿಸ್ಟ್ರಿ ಆಫ್ ಕಾಮರ್ಸಿಂದ. $500 ಬಿಲಿಯನ್ ತೊಗೋಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಏನು ತೊಗೊತೀರಾ ಅದರಲ್ಲಿ ಅಂತ ಕೇಳಿದ್ದಕ್ಕೆ ಅವರು ಒಂದಿಷ್ಟು ಆನ್ಸರ್ ಮಾಡಿದ್ದಾರೆ. ಏರ್ ರಿಲೇಟೆಡ್ ಡೀಲ್ಗಳಾಗ್ತಾ ಇತ್ತಲ್ಲ, ಅದನ್ನು ಇದು ಮಾಡ್ಕೊತಾ ಇದ್ದೀವಿ. ಯಾವ್ಯಾವ ಸೆಕ್ಟ್ರಲ್ಲಿ ಎಷ್ಟು $1 ಬಿಲಿಯನ್ ತರ್ತಾ ಇದ್ದೀವಿ, IT ಡೇಟಾ ರಿಲೇಟೆಡು, ಇದೆಲ್ಲದನ್ನು ಕೂಡ ಹೇಳಿದ್ದಾರೆ ಅವರು. ಸೊ ನೋಡೋಣ. ಬಟ್ ಎಫ್ಐಗಳಿಗೆ ಒಂದು ಫೈನ್ ಪ್ರಿಂಟ್ ಸಿಕ್ಕಿದೆ ಅಂತ ಕಾಣಿಸುತ್ತೆ. ಇದು ನಿಜವಾಗ್ಲೂ ಈಗ ನೋಡಿ ಹೆಂಗಾಗುತ್ತೆ ಅಂದರೆ, ಕೆಲವರು ಇದು ಈ ಥರನೂ ಬರ್ತಾಯಿತ್ತು. ಈಗ ಬಿಗ್ ಬಿಲಿಯನ್ ಡೇನಲ್ಲೆಲ್ಲ ಡಿಸ್ಕೌಂಟ್ ಅಂತ ಕೊಡೋಕೆ ಏನು ಮಾಡ್ತಾರೆ, ಪ್ರೈಸನ್ನು ತುಂಬ ಜಾಸ್ತಿ ಮಾಡಿಬಿಡ್ತಾರಲ್ಲ, ಆ ಥರ ಮಾಡಿ ಆಮೇಲೆ ಡಿಸ್ಕೌಂಟ್ ಅಂತ ಮಾಡ್ತಾರಲ್ಲ, ಹಾಗೆ ಇವಾಗ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ 25% ಹಾಕಿದ್ದೆ ಫಸ್ಟ್ ಆಫ್ ಆಲು, ಜಾಸ್ತಿ ಮಾಡ್ದಂಗೆ. ಅದಾದಮೇಲೆ ಅದನ್ನ 50%ಗೆ ಅಂತ ತೊಗೊಂಡೋಗಿದ್ರು. ಈಗ ಅದನ್ನ 18% ನಿಮಗೆ ಏನೋ ಸ್ಯಾಂಕ್ಷನ್ ಇಲ್ಲ, ರಷ್ಯಾದಿಂದ ನೀವು ತರಿಸ್ಕೊಳಂಗೆ ಇಲ್ಲ, ನಮ್ಮ ಹತ್ರನೇ ಆಯಿಲ್ ತೊಗೋಬೇಕು ಅನ್ನೋ ಷರತ್ತು ಹಾಕಿ $500 ಬಿಲಿಯನ್ ತೊಗೋಬೇಕು ಅಂತಲೂ ಹೇಳಿ 18%ಗೆ ತಂದಿದ್ದಾರೆ. ಆದರೆ ನಾವೇನು US ಕೊಡ್ತೀವೋ ಅದಕ್ಕೆ ಏನೂ ಇಲ್ಲ ಅಲ್ವಾ. ಸೊ ಅಂದರೆ ಅಲ್ಲಿಂದ ನಾವೇನು ತರಿಸ್ಕೊತೀವೋ ಅವ್ರಿಗೆ ನಾವೇನೂ ಆಗ್ತಾ ಇಲ್ಲ. ಬಟ್ ನಾವು ಇಲ್ಲಿಂದ ಕೊಡೋದಕ್ಕೆ ಮಾತ್ರ 18%. ಈ ಫೈನ್ ಪ್ರಿಂಟ್ನ ಎಫ್ಐಗಳು ಇವತ್ತು ನೋಡ್ದಂಗೆ ಅನಿಸಿದೆ ನನಗೆ. ಜೊತೆಗೆ IT ಕೂಡ ನೆನ್ನೆದು ಅಂತ ಒಂದು ಏನು ಮೂಮೆಂಟ್ ಅನ್ನೋದು ಕಾಣಿಸಿರಲಿಲ್ಲ. ಅಂದರೆ ನೆನ್ನೆ ಓವರಾಲ್ ಸೆಲ್ಲಿಂಗ್ ಆಗಿದ್ರು ಕೂಡ ಓವರಾಲ್ ಸೆಕ್ಟರ್ಗಳು ಪಾಸಿಟಿವ್ ಆಗಿತ್ತು. ಬಟ್ ಇವತ್ತು ಮೆಟಲ್ ಸೆಕ್ಟ್ರು ಮತ್ತು IT ಸೆಕ್ಟ್ರು ಎರಡೂ ಕೂಡ ಒಂದು ಸಮೂಹವಾಗಿ ಬಂದಿರೋದ್ರಿಂದ ಒಂದು ದೊಡ್ಡ ಫಾಲು ನೋಡಲಿಕ್ಕೆ ಸಿಕ್ಕಿದೆ. ಬಿಕಾಸ್ ಡೆವಿಲ್ ಲೈಸ್ ಇನ್ ದ ಡೀಟೇಲ್ಸ್ ಅಂತಾರಲ್ಲ, ಎಫ್ಐಗಳಿಗೆ ಏನೋ ಒಂದು ಸುಳು ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ಅಥವಾ ಇದು ಮೈಟ್ ಬಿ ಒಂದು ಗ್ಯಾಪ್ ಫಿಲ್ಲಿಂಗ್ ಆಗೋಕ್ಕೂ ಕೂಡ ಆಕ್ಟಿವಿಟಿ ಆಗಿರ್ಬೋದು. ಯಾಕಂದರೆ 1,000 ಪಾಯಿಂಟ್ 1,300 ಪಾಯಿಂಟ್ಗಳ ರಿಯಾಕ್ಷನ್ ಕೊಟ್ಬಿಟ್ಟಿತ್ತಲ್ವ. ಅದಿನ್ನೂ ನೋಡಿ, ಯಾವತ್ತು ಮಾರ್ಕೆಟು ಒಂದು ಇಂಪ್ಯಾಕ್ಟ್ ಆದಮೇಲೆ ಒಂದು ಬಿಹೇವ್ ಆಗಬೇಕು ಹೊರತು ಒಂದು ನ್ಯೂಸಿಗೆ ಇಷ್ಟ ಆಗೋದಿಲ್ಲ. ಅಂದರೆ ಇನ್ನು ಓವರ್ ದ ರನ್ಸ್ ಯಾವ ಥರ ಆಗುತ್ತೆ, ಇದು ನಿಜವಾಗ್ಲೂ ನಾವು ಅಷ್ಟು ಡೀಲ್ ಮಾಡ್ಕೊತೀವೋ, ಅಷ್ಟು ಇಂಪೋರ್ಟ್ ನಮಗೂ ಬರೀ ಇಂಪೋರ್ಟ್ ಮಾಡ್ಕೊಳೋದು ಅಷ್ಟೇ ಅಲ್ಲ, ಅಲ್ಲಿಂದ ನಾವು ಎಕ್ಸ್ಪೋರ್ಟ್ ಮಾಡೋದು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ಮಿನಿಸ್ಟ್ರಿ ಆಫ್ ಕಾಮರ್ಸಿಂದ. ಸೊ ಬಂತು, ಇವೆಂಟ್ ಆಗಬೇಕಾಗಿತ್ತು, ಆಯಿತು, ಅದು ಕ್ಲೋಸ್ ಆಯಿತು. ಯಾವ್ದು ದೇಶಗಳು ಮಾಡ್ಕೊಳ್ದಲ್ಲೇ ಇರೋಂಥ ಡೀಲ್ನ ನಾವು ಮಾಡ್ಕೊಂಡ್ವಿ ಅಮೆರಿಕ ಜೊತೆಗೆ, ಎಸ್ಪೆಷಲಿ ಆಸ್ಟ್ರೇಲಿಯಾ, ಚೈನಾ,
ಈ ಥರ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಅದಕ್ಕೊಂದು ದೊಡ್ಡ ರಿಯಾಕ್ಷನ್ ಬಂತು. ಆ ರಿಯಾಕ್ಷನ್ ಬಂದು ಇವಾಗ ಏನಾಗ್ತಾ ಇದೆ, ಅದು ಸೆಟಲ್ ಡೌನ್ ಆಗ್ತಾ ಇದೆ. ಸೊ 25,500 ಲೆವೆಲ್ನ ನೋಡೋಣ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಅದ್ರ ಮೇಲೆ ನಾವು ಮಿಕ್ಕಿದ್ದನ್ನು ನಿರ್ಧಾರ ಮಾಡ್ತಾ ಹೋಗ್ಬೋದು. ಯಾವುದೇ ಅವಸರ ಇಲ್ಲ. ಕೆಲವರು ಏನಾಗ್ತಾ ಹೋಗೋದು ಅಂದರೆ ರಿಟೇಲ್ ಇನ್ವೆಸ್ಟರ್ಸು 24,000ಕ್ಕೆ ಬಂದಿರುತ್ತೆ ಮಾರ್ಕೆಟು, ಅವಾಗ ಇನ್ವೆಸ್ಟ್ ಮಾಡೋಕ್ಕೆ ಯಾರಿಗೂ ಮನಸ್ಸಿರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ. ಒಂದು ಸಲ 1,000 ಪಾಯಿಂಟ್ಗಳು ದಾಟಿ ಹೋದ್ಮೇಲೆ ಇವಾಗ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಲಿ ಅಂತ ಒಂದು ಸೆಂಟಿಮೆಂಟ್ ಬರುತ್ತೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವಸರ ಮಾಡ್ಕೊಂಡಲೇ ನಿಧಾನಕ್ಕೆ ನೋಡಿಕೊಂಡು ಮುಂದಿನ ಹೆಜ್ಜೆಯನ್ನು ತೊಗೋಬೋದು ಅಂತ ಹೇಳ್ತಾ ಇದ್ದೀನಿ. ಏನೂ ಕೂಡ ಚೇಂಜ್ ಆಗಿಲ್ಲ ಇನ್ನು ಸಿಚುವೇಶನ್ ಗ್ಲೋಬಲ್ ಪಾಲಿಟಿಕ್ಸಲ್ಲಿ. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸು 2.34% ಅಪ್ ಮೂವ್ಮೆಂಟ್ ಬಂದಿದೆ, ಅದು ಮೇಲ್ಗಡೆ ಹೋಗ್ತಾರೆ. ಬಾಕಿ ಅಂತ ಎಲ್ಲ ಕಮೋಡಿಟಿಗಳು ಕೂಡ ಇವತ್ತು, ಈವನ್ ಕ್ರೂಡಲ್ಲೂ ಕೂಡ 2% ಕರೆಕ್ಷನ್ ಆಗಿದೆ, 5,700ಕ್ಕೆ ಬಂದಿದೆ. ಕಾಪರಲ್ಲೂ ಕೂಡ 2% ಕರೆಕ್ಷನ್ ಆಗಿದೆ, ಎಲ್ಲದೂ ಕೂಡ ಕೆಳಗಡೆ ಇದೆ. USD/INR ರುಪೀಸ್ ಸ್ವಲ್ಪ ಸ್ಟ್ರೆಂತ್ ಆಗಿದೆ, 90 ರೂಪಾಯಿ 23 ಪೈಸೆಗೆ ಬಂದು ಕೂತಿದೆ. ಸೊ ಓವರಾಲ್ ರಿಸಲ್ಟ್ಸ್ ಅಂತ ನಾವು ನೋಡ್ತಾ ಬರ್ತದ್ರೆ ಇವತ್ತು ಭಾರತಿ ಏರ್ಟೆಲಲ್ಲಿ ರಿಸಲ್ಟ್ ಇತ್ತು, ರೆವೆನ್ಯೂ ಚೆನ್ನಾಗಾಗಿದೆ, ಆದರೆ ಪ್ರಾಫಿಟಬಿಲಿಟಿ ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಬಂದಿತ್ತು. LICನಲ್ಲಿ ರಿಸಲ್ಟು ಚೆನ್ನಾಗಿ ಬಂದಿದೆ ಅಂತ ಕೇಳ್ಬಿಟ್ಟೆ. LIC ರಿಸಲ್ಟು, IOC ರಿಸಲ್ಟು ನಾನು ಚೆಕ್ ಮಾಡಿಲ್ಲ. ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ರಿಸಲ್ಟ್ ಇತ್ತು. ಅದೇ ರೀತಿಗೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಎಲ್ಲ ಇವತ್ತಿಂದ ಇದು ಓವರಾಲ್ ಆಗಿ ತೋರಿಸ್ಬಿಡ್ತಾ ಇದೆಯಾ ಅಂತ. 1 ನಿಮಿಷ, ಇದು ಎಲ್ಲದು ಇವತ್ತಿಂದ ಇದ್ದಂಗಿಲ್ಲ, ಇದರಲ್ಲಿ ನೋಡೋಣ. ಕರೆಕ್ಟ್, ಇಲ್ಲ ಇವತ್ತಿಂದೆ. ಸೊ ಭಾರತಿ ಏರ್ಟೆಲ್ದು, ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಲು, LIC ಇಂಡಿಯಾ, IOC, ಹೀರೋ ಮೋಟರ್ ಕಾಪು, ಪವರ್ ಫೈನಾನ್ಸು, ನೆನೆ ಎಲ್ಲ ಒಂದಿಷ್ಟು ಆಲ್ರೆಡಿ ರಿಸಲ್ಟ್ ಬರುತ್ತೆ ಅನ್ನೋಕ್ಕಿಂತ ಮುಂಚೆನೇ ಮೂಮೆಂಟ್ ಆಗೋಗಿದೆ. ಒಂದೊಂದಿಷ್ಟು ಇವಾಗ ರಿಸಲ್ಟ್ಸ್ ಬರ್ತಾ ಇದೆ. ನಾನು ಕಂಪ್ಲೀಟಾಗಿ ಇದರಲ್ಲಿ ನೋಡಿದ್ದು ಅದು ಮ್ಯಾಸ್ಗಾನ್ ಟಾಕಿಂದು ರಿಸಲ್ಟ್ ಚೆನ್ನಾಗಿ ಬಂದಿತ್ತು ನಾನು ನೋಡಿದಾಗ. ಅದು ಬಿಟ್ಟರೆ ಏರ್ಟೆಲಲ್ಲಿ ಪ್ರಾಫಿಟಬಿಲಿಟಿ ಸ್ವಲ್ಪ ಇಶ್ಯೂ ಆಗಿದೆ ಅಂತ ಬಂದಿತ್ತು. LIC ರಿಸಲ್ಟ್ ಚೆನ್ನಾಗಿ ಬಂದಿತ್ತು. ಇನ್ನು ಯಾವುದ್ರದ್ದು ನಾನು ರಿಸಲ್ಟ್ಸ್ ನೋಡಿಲ್ಲ. ಕೆಲವೊಂದು ಮಾರ್ಕೆಟ್ ಅವರ್ಸ್ ಆದಮೇಲೆ ಬಂದಿರುತ್ತೆ, ಮಾರ್ಕೆಟ್ ಅವರ್ ಮಧ್ಯದಲ್ಲಿ ಬಂದಿರುತ್ತೆ. ಬಟ್ ಇಷ್ಟು ಕಂಪ್ನಿಗಳು ಸರಿಸುಮಾರು 179 ಕಂಪ್ನಿಗಳ ರಿಸಲ್ಟ್ಸ್ ಬಂದಿತ್ತು. ಓವರಾಲ್ ಇದುವರೆಗೂ ಲಿಸ್ಟ್ ಆಗಿರುವಂಥ ರಿಸಲ್ಟ್ಸಲ್ಲಿ ನೋಡೋದಾದರೆ 660 ಕಂಪ್ನಿಗಳು ಪಾಸಿಟಿವ್ ಆಗಿ ರಿಟರ್ನ್ಸ್ನ ಕೊಟ್ಟಿದ್ದಾರೆ, ಗ್ರೋತ್ನ ಅಂತ ತೋರಿಸಿದ್ದಾರೆ. ನೋಡೋಣಂತೆ. ನಾಳೆನೂ ಕೂಡ 186 ಕಂಪ್ನಿಗಳ ರಿಸಲ್ಟ್ ಇದೆ. ನಾಳೆ ಟಾಟಾ ಸ್ಟೀಲು, MRF, ಶ್ರೀ ಸಿಮೆಂಟ್ಸು, ಕಲ್ಯಾಣ್ ಜ್ಯುವೆಲರ್ಸು, ಓಕೆ, ಮೀಡಿಯಾ ಟೆಕ್ ಸ್ಟಾಕ್ಗಳು, ಇದೆಲ್ಲದೂ ಕೂಡ ರಿಸಲ್ಟ್ಸ್ ಇದೆ. ನೋಡೋಣ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಇವತ್ತಿಂದು ಓವರಾಲ್ ಮೂಮೆಂಟ್ ನೋಡ್ತಾ ಬರೋದಾದರೆ 50-50 ಅಂತ ಹೇಳ್ಬೋದು. 50ಗಿಂತ ಒಂಥರ 55-45 ಅಂತ ಹೇಳ್ಬೋದು. ಸ್ವಲ್ಪ ಡಿಕ್ಲೈನ್ ಕಡೆಗೆ ಇತ್ತು ಅಲ್ವಾ. 20 ಸ್ಟಾಕ್ಗಳಷ್ಟೇ ಪಾಸಿಟಿವ್ ಆಗಿದ್ದು, 30 ಸ್ಟಾಕ್ಗಳು ನೆಗೆಟಿವ್ ಆಗಿತ್ತು. ಬ್ಯಾಂಕ್ ನಿಫ್ಟಿ ಕೂಡ 50-50 ಮಾಡಿದೆ. ಸೆಕ್ಟರ್ ಸ್ಪೆಸಿಫಿಕ್ ಅಂತ ನೋಡಿದ್ರೆ ಒಂದು 2 ಸೆಕ್ಟರ್ ಪಾಸಿಟಿವ್ ಆಗಿದ್ದು, PSU ಮತ್ತು ಹೆಲ್ತ್ ಕೇರು. ಇನ್ನೆಲ್ಲದರಲ್ಲೂ ಕೂಡ ನೆಗೆಟಿವ್ ಬಂದಿದೆ. ಇವತ್ತಿನ ಟಾಪ್ ಲೂಸರ್ ಸೆಕ್ಟರ್ ಅಂದರೆ ಅದು ಡಿಫೆನ್ಸ್ ಸೆಕ್ಟರು, ಏಕೆಂದರೆ HAL ಅಲ್ಲಿ ಫಾಲ್ ಬಂದಿದ್ದರಿಂದ. ಸೊ 2.25% ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ ಓವರಾಲ್ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಈ ಥರ ಇತ್ತು, ಎಕ್ಸ್ಪೈರಿ ಆಗೋಗಿದೆ. ಸೊ ಸೆನ್ಸೆಕ್ಸ್ ನೋಡೋದು ಇವಾಗ ಇನ್ನೂ ಪ್ರಯೋಜನ ಇರೋದಿಲ್ಲ. ನಿಫ್ಟಿ ನೋಡೋಣ. ನಿಫ್ಟಿನಲ್ಲಿ ಸೆಂಟಿಮೆಂಟು 26,000ದಲ್ಲಿ 1.4 CR ಇದ್ದಾರೆ, ಅಲ್ಲಿನೂ ಡಾಮಿನೇಟ್ ಮಾಡ್ಕೊಂಡಿದ್ದಾರೆ. ಇವತ್ತು 25,800 ಕೂಡ 1.2 CR ಹತ್ತಿರ ಹೋಗಿದೆ. 25,700 ಇವಾಗ ಆಲ್ಮೋಸ್ಟ್ 1 CR ತನಕ ಬಂದಿದೆ. ಸೊ ಸದ್ಯಕ್ಕೆ ಯಾವ ಥರ ರೆಸಿಸ್ಟೆನ್ಸ್ ಸಪೋರ್ಟ್ ಬಿಲ್ಡಪ್ ಆಗಿದೆ ಅಂತ ನಿಮ್ಗೆ ಕಾಣಿಸ್ತಾ ಇದೆ. ಬಟ್ ಸ್ಯಾಡ್ ಪಾರ್ಟ್ ಏನು ಅಂದರೆ 25,500 ಕೂಡ ಅಂಥ ದೊಡ್ಡ ಇವತ್ತು ಪೊಸಿಷನ್ ಆ್ಯಡ್ ಆಗಿರೋದಾಗಲಿ ಮತ್ತೊಂದಾಗಲಿ ಆಗಿಲ್ಲ. ಸೊ ಹಾಗಾಗಿ ಗ್ಯಾಪ್ ನೋಡಿ, ನಾನೇನು ಹೇಳೋಕ್ಕಾಗಲ್ಲ. ಚಾರ್ಟ್ನ ನೋಡಿ ಅದು ಆಗುವಂಥ ಸಾಧ್ಯತೆ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಸದ್ಯಕ್ಕೆ OI ಈ ಥರ ಕಾಣಿಸ್ತಾ ಇದೆ. ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ FIDI ಡೇಟಾ ಇದರಲ್ಲಿ ಇನ್ನೂ ಬಂದಿರೋದಿಲ್ಲ ಬಿಡಿ. ಬಂದ್ರೂ ಇವಾಗ ಒಂದಿನ ಹಿಂದಿಂದಿರುತ್ತೆ. ಇವತ್ತು ಐ ಥಿಂಕ್ ಇವತ್ತಿನ ಅಪ್ಡೇಟ್ ಆಗಿದೆಯಾ? ಇವತ್ತಿನ ಅಪ್ಡೇಟ್ ಆಗಿಬಿಟ್ಟಿದೆ, ಹೆಂಗೆ ಬೇಗ ಬಂದುಬಿಟ್ಟಿದೆ. ಸೊ ಗುರುವಾರ ಇವತ್ತು 2,150 ಕೋಟಿ ಮಾರಿದ್ದಾರೆ FIಗಳು. DIಗಳು 1,130 ಕೋಟಿ ಬೈ ಮಾಡಿದ್ದಾರೆ. ನೆನ್ನೆ ಬೈ ಮಾಡಿದರು, ಮೊನ್ನೆ ಬೈ ಮಾಡಿದರು, ಇವತ್ತು ವಾಪಸ್ ಸೆಲ್ಲಿಂಗ್ ಮಾಡಿದ್ದಾರೆ FIಗಳು. ತಿಂಗಳಲ್ಲಿ 2 ಸಲ 3 ಸಲನ ಬೈ ಮಾಡ್ತಾರೆ. ಈ ತಿಂಗಳಿಗೆ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೋಟ. ನೋಡೋಣ ಮುಂದಕ್ಕೆ ಯಾವ ಥರ ತೊಗೊಂಡು ಹೋಗ್ತಾರೆ ಅಂತ. ಹಾಗೆಯೇ FI Pro ಕ್ಲೈಂಟ್ ಸೆಂಟಿಮೆಂಟ್ ಮೋಸ್ಟ್ ವ್ಯಾಲ್ಯೂಯಬಲ್ ಇಂಡಿಕೇಟರ್ ಅಂತ ಅನಿಸುತ್ತೆ ಇದು ನನಗೆ. ಏನು ಮಾಡೋಕ್ಕಾಗಲ್ಲ, ಆಚೆ ಈಚೆ ಇದ್ದೇ ಇರ್ತಾರೆ. ಇವ್ರು ಆ ಕಡೆ ಇದ್ದರೆ ಅವ್ರು ಈ ಕಡೆ ಇರ್ತಾರೆ, ಅವ್ರು ಆ ಕಡೆ ಇದ್ದರೆ ಇವ್ರು ಈ ಕಡೆ ಇರ್ತಾರೆ. ಬಟ್ ಯಾರು ಯಾವ ಕಡೆ ಇದ್ದರೆ ಸುಲಭ, ಯಾವ ಕಡೆ ಹೋಗುತ್ತೆ ಮಾರ್ಕೆಟ್ ಅನ್ನೋದು ನಮ್ಮ ಅನುಭವಕ್ಕೆ ಬಂದಿರುತ್ತೆ ಆಲ್ರೆಡಿ. ಸೊ ಅದು ಕಾಣಿಸ್ತಾ ಇದೆ FI Pro ಕ್ಲೈಂಟ್ ಸೆಂಟಿಮೆಂಟು. ಇಷ್ಟೇ, ಬೇರೆ ಏನು ಸ್ಪೆಸಿಫಿಕ್ಕಾಗಿ ಹೇಳುವಂಥದ್ದು ಕಾಣಿಸ್ತಾ ಇಲ್ಲ ಮಾರ್ಕೆಟು. ನೋಡೋಣ ಈ ಎಕ್ಸ್ಪೈರಿಗೆ ಯಾವ ರೀತಿಯಾಗಿ ಶುರು ಆಗುತ್ತೆ ಅಂತ. ಸದ್ಯಕ್ಕೆ ಚಿತ್ರಣ ಏನು ಪಾಸಿಟಿವಿಟಿ ಬಂದಿತ್ತಲ್ಲ ಅದನ್ನ 26,000 ದಾಟ್ಕೊಂಡು ಹೋಗೋ ಥರದ್ದು ಏನು ಸೆಂಟಿಮೆಂಟು ಕಾಣಿಸ್ತಾ ಇಲ್ಲ. ಆಗ್ತಾ ಇರುವಂಥ ಬೆಳವಣಿಗೆಗಳು ನೋಡೋದಾದರೆ ಹೇಗೇನು ಇದೆಲ್ಲ ಚೇಂಜ್ ಆಗ್ತಾ ಇರುತ್ತೆ, ಬರ್ತಾನೆ ಇರುತ್ತೆ ನ್ಯೂಸ್ಗಳು. ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ ನೋಡೋಣ. ನ್ಯೂಸ್ ಇರುತ್ತೆ, ಬಟ್ ಅದಕ್ಕೆ ತಕ್ಕಾಗಿರೋಂಥ ವ್ಯೂಸ್ ಸಿಗಬೇಕಲ್ಲ. ಹಾಗಾಗಿ ನಮ್ಮದೊಬ್ಬರದ್ದೇ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ಫೈನ್ ಪ್ರಿಂಟ್ ಅನ್ನೋದು ಇರುತ್ತೆ. ಮಾರ್ಕೆಟ್ ಸಿಚುವೇಶನ್ ಖಂಡಿತವಾಗ್ಲೂ ಅಷ್ಟು ಹೇಳ್ಕೊಳೋಷ್ಟು ಫೀಸಿಬಲ್ ಆಗಿಲ್ಲ. ಏನೇ ಟ್ರೇಡ್ ಡೀಲು ಮತ್ತೊಂದು ಆಗ್ತಾ ಇದ್ರೂ ಕೂಡ ಈಗಿರುವಂಥ ಸಿಚುವೇಷನಲ್ಲಿ ಆಲ್ ಟೈಮ್ ಹೈನ ಈ ವರ್ಷ ಮಾಡುತ್ತೋ ಇಲ್ವೋ ಮಾರ್ಕೆಟು ನಂಗೆ ಗೊತ್ತಿಲ್ಲ. 26,300ನ ದಾಟಿ ಒಂದು ಸಲ ಈ ವರ್ಷದ ಆಲ್ ಟೈಮ್ ಹೈನ ಮಾಡಿಬಿಟ್ಟಿದೆ, ಜನವರಿನಲ್ಲೇ ಮಾಡಿಬಿಟ್ಟಿದೆ. ಸೊ 2 ತಿಂಗಳಿಂದ ವಾಲಟೈಲ್ ಮೂಮೆಂಟ್ ಆಗಿದೆ. ಮೋಸ್ಟ್ಲಿ ಆಪ್ಷನ್ ಬಯರ್ಸ್ಗಳ ಕಾಲ 2 ತಿಂಗಳಿಂದ ನಡೆದಿದೆ. ಸೊ ಆಪ್ಷನ್ ಸೆಲ್ಲರ್ಸಿಗೂ ಸ್ವಲ್ಪ ಟೈಮ್ ಬೇಕಾಗುತ್ತಲ್ವ. ಸೊ ಪ್ರಾಬಬ್ಲಿ ಮಾರ್ಕೆಟ್ ಮೈಟ್ ಟೇಕ್
ರೇಂಜ್ ಬೌಂಡ್ ಆ್ಯಕ್ಟಿವಿಟಿ ಆಗ್ಬೋದು 25,000 26,000 ಮಧ್ಯದಲ್ಲಿ. ಹೀಗೆ ಯಾವುದೇ ಪ್ರಿಡಿಕ್ಟಿವ್ ಅನಾಲಿಸಿಸ್ ಏನು ಮಾಡ್ತಾ ಇಲ್ಲ ಇಲ್ಲಿ, ಇರೋದನ್ನು ಯಾವ ಥರ ಆಗಿತ್ತು ಸೆಂಟಿಮೆಂಟು ಹಿಸ್ಟಾರಿಕಲಿ ಅನ್ನೋದನ್ನು ತಿಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ಸೊ ಸ್ಪೆಸಿಫಿಕ್ಕಾಗಿ ಒಂದಿಷ್ಟು ಹಿಸ್ಟಾರಿಕಲ್ ಅನಾಲಿಸಿಸ್ ವೀಡಿಯೋ ಮಾಡಬೇಕು, ಯಾವ ಟಾಪಿಕಲ್ಲಿ ಮಾಡೋದು ಅನ್ನೋದನ್ನು ನೋಡ್ತಾ ಇದ್ದೀನಿ. ಮೊನ್ನೆ ಯಾವುದೋ ನೆನೆಸ್ಕೊಂಡಿದ್ದೆ, ಮರ್ತೋಗಿದೆ ನನಗೆ. ಜೊತೆಗೆ ಫಿನಾಂಜಾ ಸರ್, ನೀವು ಕ್ರೆಡಿಟ್ಸ್ ಎಲ್ಲ ಕೊಟ್ಟು ಇದು ಮಾಡಿದ್ದೀರಾ, ಇಟ್ಸ್ ಸೋ ಕೈಂಡ್ ಆಫ್ ಯು. ನಿಮ್ಮ ಟೂಲ್ ಅದು ಖಂಡಿತ. ನೆನೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದೆ, ಯಾರು ನೋಡಿಲ್ಲ ಅಂದರೆ ನೋಡ್ಬೋದು. ನಿಮ್ಮ ಇಂಡಿಕೇಟರ್ಗಳನ್ನು ಹಾಕೋಬೇಕಾದ್ರೆ ಫಿನಾಂಜಾ ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅಂತಲೂ ಹೇಳಿದರು. ಅವರು ಟೂಲ್ನ ಬಿಲ್ಡ್ ಮಾಡಿದ್ದಾರೆ, ಒಂದು 3 ಇಂಡಿಕೇಟರ್ಗಳನ್ನು ಬಿಲ್ಡ್ ಮಾಡಿದ್ದಾರೆ ಪೈನ್ ಸ್ಕ್ರಿಪ್ಟ್ ಮೂಲಕ. ಇಂಟ್ರೆಸ್ಟ್ ಇದ್ದವರು ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಅವ್ರದ್ದೇ ಒಂದು ಚಾನಲ್ ಕೂಡ ಇದೆ. ಜೊತೆಗೆ ನೀವು ಫಿನಾಂಜಾ ಅಂತ ನೀವು ಸರ್ಚ್ ಮಾಡಿದ್ರೆ ಐಡಿಯಾಸಲ್ಲಿ ಇಂಡಿಕೇಟರಲ್ಲಿ ಅದು ಯಾವ ಥರ ಯೂಸ್ ಮಾಡೋದು, ಏನು ಮಾಹಿತಿ ಅಂತಲೂ ಕೂಡ ಸಿಗ್ತಾ ಹೋಗುತ್ತೆ. ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ಫಿನ್ ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಹೋಗೋಣ. ಎಲ್ರಿಗೂ ನಮಸ್ಕಾರ.